ಕಾಂತರಾಜು ಆಯೋಗದ ವರದಿಯನ್ನು ಮತ್ತೆ ಅನುಷ್ಠಾನಕ್ಕೆ ತರಲೇಬೇಕು ಅನ್ನೋಂಥ ಒತ್ತಾಯವನ್ನು ಈಗ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾವಳಿ ಶಂಕರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕಾಂತರಾಜು ಆಯೋಗದ ವರದಿ ಅನ್ನೋಂಥದ್ದು ಒಂದು ರೀತಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಸರ್ಕಾರ ಸಮಾವೇಶ ಮಾಡಿ ಎಲ್ಲ ಮನವಿಯನ್ನು ಮಾಡಿದ್ರು ಕೂಡ ಈ ರೀತಿ ವರದಿಯನ್ನು ಜಾರಿಗೆ ಮಾಡ್ತಾ ಇಲ್ಲ? ಸರ್, ಈಗ ಸಂವಿಧಾನದ ಆಶಯ ಏನಿದೆ ಅಂದರೆ ಸಾಮಾಜಿಕ ನ್ಯಾಯವನ್ನು ಎಲ್ಲ ಸಮುದಾಯಗಳಿಗೆ ಕೊಡಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಆದರೆ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ಏನೋ ಒಂದು ರಾಜಕೀಯವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ತಳ ಸಮುದಾಯಗಳಿಗೆ ಒಂದು ಅಧಿಕಾರವನ್ನು ಕೊಡುವಂಥ ಬಹುದೊಡ್ಡ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಮತ ಬ್ಯಾಂಕ್ಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಯಾಕೆ ಇದು ಮೀನಾಮೇಷ ಎಣಿಸ್ತಾ ಇದೆ? ಸಿದ್ದರಾಮಯ್ಯನವರು ಪ್ರತಿ ಸಾರಿ ನಾನು ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿದ್ದೇನೆ, ಸಂವಿಧಾನಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳ್ತಾರೆ, ಸಂತೋಷ. ಆದರೆ ಆ ಇಚ್ಛಾಶಕ್ತಿಯನ್ನು ಯಾಕೆ ನೀವು ವ್ಯಕ್ತಪಡಿಸ್ತಾ ಇಲ್ಲ? ಈಗಾಗಲೇ ಸುಮಾರು 2015ರಲ್ಲಿ ಇದು ಬಂದಿದ್ದು, ವರದಿ ಕೊಟ್ಟಿದ್ದು. ಈಗ ಬಲಿಷ್ಠ ಜಾತಿಗಳಿಗೆ ಮಣಿದು ನೀವು ಈ ಜಾತಿಗಳನ್ನು ನೀವು ಕೇವಲ ಸಬೂಬು ಹೇಳಿದ್ರೆ ಏನು ಅರ್ಥ ಇದೆ? ಸೊ ಈಗಾಗಲೇ ಸುಮಾರು ನಾವು ಈಗ ಚಿತ್ರದುರ್ಗದಲ್ಲಿ ಸುಮಾರು 3-4 ಲಕ್ಷ ಜನ ಸೇರಿ ಅವತ್ತು ಇಡೀ ಸಚಿವ ಸಂಪುಟನೇ ಬಂದಿತ್ತು. ಅಲ್ಲೂ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರು ಅವರ ಪಕ್ಷದ ಏನಿದೆ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಸರ್ಕಾರ ತನ್ನ ಧೋರಣೆಯನ್ನು ಹೇಳ್ತಾ ಇಲ್ಲ? ಅದನ್ನು ಹೇಳಬೇಕು. ಅವರು ಯಾರು ಬಲಿಷ್ಠರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಬೇಕು. ಸರ್, ಈಗ ಅದೇ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳು ಕೂಡ ಇದಕ್ಕೆ ವಿರೋಧ ಇದ್ದಾರೆ, ಕಾಂತರಾಜು ವರದಿ ಆಯೋಗಕ್ಕೆ. ಜೊತೆಲಿ ಆ ಪಕ್ಷಾತೀತವಾಗಿ ಅನೇಕ ನಾಯಕರುಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಬೇಕು ಅಂತಲೇ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು, ಇದೇ ಮುಖ್ಯಮಂತ್ರಿಗಳು ಜಾರಿ ಮಾಡದೇ ಇರೋದಕ್ಕೆ ಒಂದು ರೀತಿ ಕಾಲು ಎಳಿತಾ ಇರ್ತಕ್ಕಂಥದ್ದು. ಇಲ್ಲ, ನಾವು ಬೇರೆಯವರು ಏನು ಕೇಳ್ತಾರೋ ಕೇಳಬಾರ್ದು, ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಆ ಸಮುದಾಯಗಳು ಕೇಳೋದಕ್ಕೆ ಅವರಿಗೆ ಅರ್ಹತೆ ಇದ್ದರೆ ಕೇಳಲಿ, ನಾವು ಅದನ್ನು ವಿರೋಧ ಮಾಡೋದಿಲ್ಲ. ಆದರೆ ನಾವು ಹೇಳ್ತಾ ಇರುವಂಥದ್ದು, ಇವತ್ತು ಸಮೀಕ್ಷೆ ಸುಮಾರು 1.5 ಲಕ್ಷಕ್ಕೂ ಮೇಲ್ಪಟ್ಟು ಗಣತಿದಾರರು ಮಾಡಿದ್ದಾರೆ. ಮತ್ತು ಅದಕ್ಕೆ 165 ಕೋಟಿ ರೂಪಾಯಿ ಸರ್ಕಾರದ ತೆರಿಗೆ ಹಣ, ಜನರ ತೆರಿಗೆ ಹಣ ವೆಚ್ಚ ಆಗಿದೆ ಅಲ್ವಾ? ಆಗಿರಬೇಕಾದ್ರೆ ಆ ವರದಿಯನ್ನು ಜಾರಿಗೆ ಅದನ್ನು ಸಚಿವ ಸಂಪುಟದಲ್ಲಿಟ್ಟು ಚರ್ಚೆ ಮಾಡಲಿ. ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ ಅಂದರೆ ಏನದರ ಅರ್ಥ? ಹಾಗಾದರೆ ಬಲಿಷ್ಠ ಜಾತಿಗಳು ಹೇಳಿದ್ದನ್ನೇ ಪರಮ ಅನ್ನೋದ್ರನ್ನ ಹೇಳ್ಕೊಂಡ್ರೆ ಏನು ಅರ್ಥ ಇರುತ್ತೆ? ಸೊ ಅದರಿಂದ ಇವತ್ತು ಅವರು ವೈಜ್ಞಾನಿಕವಾಗಿಲ್ಲ, ಅದಿಲ್ಲ ಅಂತ ಏನೇನೋ ಕತೆ ಕಟ್ತಾ ಇದ್ದಾರೆ, ಯಾರೂ ನೋಡಿಲ್ಲ ಅದನ್ನು. ಈಗ ವೈಜ್ಞಾನಿಕ ಇಲ್ಲೇ ಇದ್ದಾರೆ, ನಮ್ಮ ಕಮಿಟಿ ಸದಸ್ಯರಾಗಿದ್ದಂಥ ಅವರು. ಸರ್, ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಏನು ಆಗ್ರಹವನ್ನು ಮಾಡ್ತಾರೆ? ಯಾಕಂದ್ರೆ ಈಗ ಪಂಚಮಸಾಲಿಗಳು ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇದೀಗ ನೀವು ಯಾವ ರೀತಿಯಾದಂಥ ಹೋರಾಟವನ್ನು? ನಾವು ನೋಡಿ, ನಾವು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ. ಸರ್ಕಾರ ಇದನ್ನು ಕೇವಲ ಒಂದು ರೀತಿ ನಮಗೆ ಸಬೂಬು ಹೇಳ್ಕೊಂಡೇ ತಿರುಗ್ತಾ ಇದ್ದಾರೆ. ಭರವಸೆಯನ್ನು ಮಾತ್ರ ನಮಗೆ ನಾವು ಅದಕ್ಕೆ ಈಗ ಸಿದ್ಧರಿಲ್ಲ. ಈ ಒಂದು ಈಗೇನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ಸ್ಪಷ್ಟವಾದ ತೀರ್ಮಾನವನ್ನು ಸಚಿವ ಸಂಪುಟ ತಗೋಬೇಕು. ಅದಕ್ಕಾಗಿ ನಾವು 18ನೇ ತಾರೀಕು ನಾವು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೀವಿ 18ಕ್ಕೆ. ಅದಕ್ಕೂ ಸರ್ಕಾರ ಮಣದಿಲ್ವಾ? ರಾಜ್ಯಾದ್ಯಂತ ನಾವು ಚಳವಳಿಯನ್ನು ಹಮ್ಮಿಕೊಳ್ಳೋದಂತೂ ಖಂಡಿತ. ಸರ್ಕಾರಕ್ಕೆ ಯಾವ ರೀತಿಯಾದಂಥ ಆಗ್ರಹವನ್ನು ಮಾಡಿದ್ದಾರೆ? ಯಾಕಂದರೆ ಸಚಿವ ಸಂಪುಟದಲ್ಲಿ ಈವರೆಗೂ ಆಗದೆ ಇರೋದು ಈಗ ಸೆಷನ್ ಟೈಮಲ್ಲಿ ಆಗುತ್ತಾ ಅನ್ನೋಂಥದ್ದು. ಅಲ್ಲ, ಅದು ಮಾಡಬೇಕು ಸರ್ಕಾರಕ್ಕೆ. ನಿಜವಾಗ್ಲೂ ಈ ಸಮುದಾಯಗಳ ಬಗ್ಗೆ ಅವರಿಗೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದ್ದರೆ ಮಾಡಲಿ. ಅವರು ಯಾಕೆ ಮಾಡೋದಿಲ್ಲ? ಏನು ಕಾರಣ ಅನ್ನೋದಾದರೂ ತೋರಿಸ್ಲಿ, ಅವರು ಹೇಳಲಿ. ಮುಖ್ಯಮಂತ್ರಿಗಳು ಈ ಕಾರಣಕ್ಕಾಗಿ ನಾವು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ತಡ ಆಗ್ತಾ ಇದೆ ಅಂತ ಹೇಳಲಿ. ಅದೂ ಹೇಳ್ತಾ ಇಲ್ವೇ ಅವರು? ಯಾವ ಒತ್ತಡ ಇದೆ ಅನ್ನೋದಾದರೂ ಹೇಳಬೇಕಲ್ಲ ಅವರು. ಈಗ ಶೋಷಿತ ಸಮುದಾಯಗಳು ಖಂಡಿತವಾಗ್ಲೂ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಆಂದೋಲನವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ. ಅಲ್ಲ, ನಮ್ಮ ಇಚ್ಛೆ, ನಮ್ಮ ಸರ್ಕಾರದ ಮೇಲೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಒತ್ತಡ ತಂದಿದ್ದೀವಿ. ಇದು ಎಲ್ಲರಿಗೂ ಸಂಬಂಧಪಟ್ಟಂಥದ್ದು, ಇದು ಕೇವಲ ಯಾವುದೋ ಒಂದು ಜಾತಿಗಲ್ಲ. ಅದರಿಂದ ನಮ್ಮ ಆಸಕ್ತಿ ಏನಿದೆ, ಈ ಸಮುದಾಯಗಳಿಗೆ ದಕ್ಕಬೇಕಾದಂಥ ಸಾಂವಿಧಾನಿಕ ಪಾಲನ್ನು ಕೊಡೋದಕ್ಕೆ ಸರ್ಕಾರ ಮುಂದುವರಬೇಕು. ಕಾಂಗ್ರೆಸ್ ಒಂದು ವೇಳೆ ನಿಮಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದರೆ ನಿಮ್ಮ ಮುಂದಿನ, ಯಾಕಂದರೆ ಕಾಂಗ್ರೆಸ್ ಅನಿವಾರ್ಯ ಅಂತ ಹೇಳಿದ್ರೆ ಬೇರೆ ಏನಾದರೂ? ಇಲ್ಲ, ಭರವಸೆ ಇದೆ. ನಾವು ತೀರಾ ನಿರಾಶೆ ಆಗೋದೇನಿಲ್ಲ. ಸಿದ್ದರಾಮಯ್ಯನವರು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಅವ್ರು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರ ರಾಜಕೀಯ ಜೀವನಾವಧಿಯಲ್ಲಿ, ಅದನ್ನು ಮಾಡಿ ತೋರಿಸಿ. ಯಾಕಂದರೆ ಅವ್ರು ಮಾಡಿರೋದಿದ್ದು
ಕಾಂತರಾಜು ವರದಿ ಯಾರೋ ಮಾಡಿದಲ್ಲ, ಅವರ ಕಾಲಘಟ್ಟದಲ್ಲೇ ಮಾಡಿದಂಥ ವರದಿ ಅದು. ಅದನ್ನು ಅವರೇ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಇದಿಷ್ಟು ಮಾವಳಿ ಶಂಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ನ್ಯೂಸ್ ಕನ್ನಡ, ಬೆಂಗಳೂರು. ಕಾಂತರಾಜು ಆಯೋಗದ ವರದಿಯನ್ನು ಮತ್ತೆ ಅನುಷ್ಠಾನಕ್ಕೆ ತರಲೇಬೇಕು ಅನ್ನೋಂಥ ಒತ್ತಾಯವನ್ನು ಈಗ ಮುಖ್ಯಮಂತ್ರಿಗಳಿಗೆ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟದಿಂದ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಮಾವಳಿ ಶಂಕರ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಕಾಂತರಾಜು ಆಯೋಗದ ವರದಿ ಅನ್ನೋಂಥದ್ದು ಒಂದು ರೀತಿ ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಸರ್ಕಾರ ಸಮಾವೇಶ ಮಾಡಿ ಎಲ್ಲ ಮನವಿಯನ್ನು ಮಾಡಿದ್ರು ಕೂಡ ಈ ರೀತಿ ವರದಿಯನ್ನು ಜಾರಿಗೆ ಮಾಡ್ತಾ ಇಲ್ಲ? ಸರ್, ಈಗ ಸಂವಿಧಾನದ ಆಶಯ ಏನಿದೆ ಅಂದರೆ ಸಾಮಾಜಿಕ ನ್ಯಾಯವನ್ನು ಎಲ್ಲ ಸಮುದಾಯಗಳಿಗೆ ಕೊಡಬೇಕು ಅನ್ನುವಂಥದ್ದು ಸಂವಿಧಾನದ ಆಶಯ. ಆದರೆ ನಮ್ಮ ರಾಜ್ಯದಲ್ಲಿ ದೇವರಾಜ ಅರಸು ಏನು ಒಂದು ರಾಜಕೀಯವಾದಂಥ ತೀರ್ಮಾನವನ್ನು ತೆಗೆದುಕೊಂಡು ಈ ತಳ ಸಮುದಾಯಗಳಿಗೆ ಒಂದು ಅಧಿಕಾರವನ್ನು ಕೊಡುವಂಥ ಬಹುದೊಡ್ಡ ಕೆಲಸವನ್ನು ಮಾಡಿದ್ರು. ಆದರೆ ಇವತ್ತು ಕಾಂಗ್ರೆಸ್ ಸರ್ಕಾರ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ಮತ ಬ್ಯಾಂಕ್ಗಳನ್ನು ಪಡೆದುಕೊಳ್ಳುವ ಮೂಲಕ ಸಾಮಾಜಿಕ ನ್ಯಾಯವನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ಯಾಕೆ ಇದು ಮೀನಾಮೇಷ ಎಣಿಸ್ತಾ ಇದೆ? ಸಿದ್ದರಾಮಯ್ಯನವರು ಪ್ರತಿ ಸಾರಿ ನಾನು ಸಾಮಾಜಿಕ ನ್ಯಾಯಕ್ಕೆ ಬದ್ಧನಾಗಿದ್ದೇನೆ, ಸಂವಿಧಾನಕ್ಕೆ ಬದ್ಧನಾಗಿದ್ದೇನೆ ಅಂತ ಹೇಳ್ತಾರೆ, ಸಂತೋಷ. ಆದರೆ ಆ ಇಚ್ಛಾಶಕ್ತಿಯನ್ನು ಯಾಕೆ ನೀವು ವ್ಯಕ್ತಪಡಿಸ್ತಾ ಇಲ್ಲ? ಈಗಾಗಲೇ ಸುಮಾರು 2015ರಲ್ಲಿ ಇದು ಬಂದಿದ್ದು, ವರದಿ ಕೊಟ್ಟಿದ್ದು. ಈಗ ಬಲಿಷ್ಠ ಜಾತಿಗಳಿಗೆ ಮಣಿದು ನೀವು ಈ ಜಾತಿಗಳನ್ನು ನೀವು ಕೇವಲ ಸಬೂಬು ಹೇಳಿದ್ರೆ ಏನು ಅರ್ಥ ಇದೆ? ಸೊ ಈಗಾಗಲೇ ಸುಮಾರು ನಾವು ಈಗ ಚಿತ್ರದುರ್ಗದಲ್ಲಿ ಸುಮಾರು 3-4 ಲಕ್ಷ ಜನ ಸೇರಿ ಅವತ್ತು ಇಡೀ ಸಚಿವ ಸಂಪುಟನೇ ಬಂದಿತ್ತು. ಅಲ್ಲೂ ಕೂಡ ಆಶ್ವಾಸನೆ ಕೊಟ್ಟಿದ್ದಾರೆ ಮತ್ತು ಅವರು ಅವರ ಪಕ್ಷದ ಏನಿದೆ ಪ್ರಣಾಳಿಕೆಯಲ್ಲೂ ಕೂಡ ಅದನ್ನು ಘೋಷಣೆ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಯಾಕೆ ಸರ್ಕಾರ ತನ್ನ ಧೋರಣೆಯನ್ನು ಹೇಳ್ತಾ ಇಲ್ಲ? ಅದನ್ನು ಹೇಳಬೇಕು. ಅವರು ಯಾರು ಬಲಿಷ್ಠರು ಅದನ್ನು ವಿರೋಧಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಬೇಕು. ಸರ್, ಈಗ ಅದೇ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರುಗಳು ಕೂಡ ಇದಕ್ಕೆ ವಿರೋಧ ಇದ್ದಾರೆ, ಕಾಂತರಾಜು ವರದಿ ಆಯೋಗಕ್ಕೆ. ಜೊತೆಲಿ ಆ ಪಕ್ಷಾತೀತವಾಗಿ ಅನೇಕ ನಾಯಕರುಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇದಕ್ಕೆ ಬೇಕು ಅಂತಲೇ ಈ ರೀತಿ ಮಾಡ್ತಾ ಇರ್ತಕ್ಕಂಥದ್ದು, ಇದೇ ಮುಖ್ಯಮಂತ್ರಿಗಳು ಜಾರಿ ಮಾಡದೇ ಇರೋದಕ್ಕೆ ಒಂದು ರೀತಿ ಕಾಲೆಳಿತಾ ಇರ್ತಕ್ಕಂಥದ್ದು. ಇಲ್ಲ, ನಾವು ಬೇರೆಯವರು ಏನು ಕೇಳ್ತಾರೋ ಕೇಳಬಾರ್ದು, ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಆ ಸಮುದಾಯಗಳು ಕೇಳೋದಕ್ಕೆ ಅವರಿಗೆ ಅರ್ಹತೆ ಇದ್ದರೆ ಕೇಳಲಿ, ನಾವು ಅದನ್ನು ವಿರೋಧ ಮಾಡೋದಿಲ್ಲ. ಆದರೆ ನಾವು ಹೇಳ್ತಾ ಇರುವಂಥದ್ದು, ಇವತ್ತು ಸಮೀಕ್ಷೆ ಸುಮಾರು 1.5 ಲಕ್ಷಕ್ಕೂ ಮೇಲ್ಪಟ್ಟು ಗಣತಿದಾರರು ಮಾಡಿದ್ದಾರೆ. ಮತ್ತು ಅದಕ್ಕೆ 165 ಕೋಟಿ ರೂಪಾಯಿ ಸರ್ಕಾರದ ತೆರಿಗೆ ಹಣ, ಜನರ ತೆರಿಗೆ ಹಣ ವೆಚ್ಚ ಆಗಿದೆ ಅಲ್ವಾ? ಆಗಿರಬೇಕಾದ್ರೆ ಆ ವರದಿಯನ್ನು ಜಾರಿಗೆ ಅದನ್ನು ಸಚಿವ ಸಂಪುಟದಲ್ಲಿಟ್ಟು ಚರ್ಚೆ ಮಾಡಲಿ. ಚರ್ಚೆ ಮಾಡೋಕ್ಕೆ ಸಿದ್ಧ ಇಲ್ಲ ಅಂದರೆ ಏನದರ ಅರ್ಥ? ಹಾಗಾದರೆ ಬಲಿಷ್ಠ ಜಾತಿಗಳು ಹೇಳಿದ್ದನ್ನೇ ಪರಮ ಅನ್ನೋದ್ರನ್ನ ಹೇಳ್ಕೊಂಡ್ರೆ ಏನು ಅರ್ಥ ಇರುತ್ತೆ? ಸೊ ಅದರಿಂದ ಇವತ್ತು ಅವರು ವೈಜ್ಞಾನಿಕವಾಗಿಲ್ಲ, ಅದಿಲ್ಲ ಅಂತ ಏನೇನೋ ಕತೆ ಕಟ್ತಾ ಇದ್ದಾರೆ, ಯಾರೂ ನೋಡಿಲ್ಲ ಅದನ್ನು. ಈಗ ವೈಜ್ಞಾನಿಕ ಇಲ್ಲೇ ಇದ್ದಾರೆ, ನಮ್ಮ ಕಮಿಟಿ ಸದಸ್ಯರಾಗಿದ್ದಂಥ ಅವರು. ಸರ್, ಈಗ ಅಧಿವೇಶನ ನಡೀತಾ ಇದೆ, ಅಧಿವೇಶನದಲ್ಲಿ ಏನು ಆಗ್ರಹವನ್ನು ಮಾಡ್ತಾರೆ? ಯಾಕಂದರೆ ಈಗ ಪಂಚಮಸಾಲಿಗಳು ಒಂದು ಕಡೆ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇದೀಗ ನೀವು ಯಾವ ರೀತಿಯಾದಂಥ ಹೋರಾಟವನ್ನು? ನಾವು ನೋಡಿ, ನಾವು ಸಾಕಷ್ಟು ಬಾರಿ ಸರ್ಕಾರಕ್ಕೆ ಮನವರಿಕೆ ಮಾಡಿದ್ದೇವೆ. ಸರ್ಕಾರ ಇದನ್ನು ಕೇವಲ ಒಂದು ರೀತಿ ನಮಗೆ ಸಬೂಬು ಹೇಳ್ಕೊಂಡೇ ತಿರುಗ್ತಾ ಇದ್ದಾರೆ. ಭರವಸೆಯನ್ನು ಮಾತ್ರ ನಮಗೆ ನಾವು ಅದಕ್ಕೆ ಈಗ ಸಿದ್ಧರಿಲ್ಲ. ಈ ಒಂದು ಈಗೇನು ಬೆಳಗಾವಿ ಅಧಿವೇಶನ ನಡೀತಾ ಇದೆ, ಅಲ್ಲಿ ಸ್ಪಷ್ಟವಾದ ತೀರ್ಮಾನವನ್ನು ಸಚಿವ ಸಂಪುಟ ತಗೋಬೇಕು. ಅದಕ್ಕಾಗಿ ನಾವು 18ನೇ ತಾರೀಕು ನಾವು ಬೆಳಗಾವಿ ಚಲೋ ಹಮ್ಮಿಕೊಂಡಿದ್ದೀವಿ 18ಕ್ಕೆ. ಅದಕ್ಕೂ ಸರ್ಕಾರ ಮಣದಿಲ್ವಾ? ರಾಜ್ಯಾದ್ಯಂತ ನಾವು ಚಳವಳಿಯನ್ನು ಹಮ್ಮಿಕೊಳ್ಳೋದಂತೂ ಖಂಡಿತ. ಸರ್ಕಾರಕ್ಕೆ ಯಾವ ರೀತಿಯಾದಂಥ ಆಗ್ರಹವನ್ನು ಮಾಡಿದ್ದಾರೆ? ಯಾಕಂದರೆ ಸಚಿವ ಸಂಪುಟದಲ್ಲಿ ಈವರೆಗೂ ಆಗದೆ ಇರೋದು ಈಗ ಸೆಷನ್ ಟೈಮಲ್ಲಿ ಆಗುತ್ತಾ ಅನ್ನೋಂಥದ್ದು. ಅಲ್ಲ, ಅದು ಮಾಡಬೇಕು ಸರ್ಕಾರಕ್ಕೆ. ನಿಜವಾಗ್ಲೂ ಈ ಸಮುದಾಯಗಳ ಬಗ್ಗೆ ಅವರಿಗೆ ಮಾಡಬೇಕು ಅನ್ನುವಂಥ ಇಚ್ಛಾಶಕ್ತಿ ಇದ್ದರೆ ಮಾಡಲಿ. ಅವರು ಯಾಕೆ ಮಾಡೋದಿಲ್ಲ? ಏನು ಕಾರಣ ಅನ್ನೋದಾದರೂ ತೋರಿಸ್ಲಿ, ಅವರು ಹೇಳಲಿ. ಮುಖ್ಯಮಂತ್ರಿಗಳು ಈ ಕಾರಣಕ್ಕಾಗಿ ನಾವು ಅದನ್ನು ಅನುಷ್ಠಾನಗೊಳಿಸೋದಕ್ಕೆ ತಡ ಆಗ್ತಾ ಇದೆ ಅಂತ ಹೇಳಲಿ. ಅದೂ ಹೇಳ್ತಾ ಇಲ್ವೇ ಅವರು? ಯಾವ ಒತ್ತಡ ಇದೆ ಅನ್ನೋದಾದರೂ ಹೇಳಬೇಕಲ್ಲ ಅವರು. ಈಗ ಶೋಷಿತ ಸಮುದಾಯಗಳು ಖಂಡಿತವಾಗ್ಲೂ ಸರ್ಕಾರದ ವಿರುದ್ಧ ಭಾಳ ದೊಡ್ಡ ಆಂದೋಲನವನ್ನು ಮಾಡಲಿಕ್ಕೆ ಸಿದ್ಧವಾಗಿದೆ. ಅಲ್ಲ, ನಮ್ಮ ಇಚ್ಛೆ, ನಮ್ಮ ಸರ್ಕಾರದ ಮೇಲೆ ಈಗಾಗಲೇ ನಾವು ಸಾಕಷ್ಟು ಬಾರಿ ಒತ್ತಡ ತಂದಿದ್ದೀವಿ. ಇದು ಎಲ್ಲರಿಗೂ ಸಂಬಂಧಪಟ್ಟಂಥದ್ದು, ಇದು ಕೇವಲ ಯಾವುದೋ ಒಂದು ಜಾತಿಗಲ್ಲ. ಅದರಿಂದ ನಮ್ಮ ಆಸಕ್ತಿ ಏನಿದೆ, ಈ ಸಮುದಾಯಗಳಿಗೆ ದಕ್ಕಬೇಕಾದಂಥ ಸಾಂವಿಧಾನಿಕ ಪಾಲನ್ನು ಕೊಡೋದಕ್ಕೆ ಸರ್ಕಾರ ಮುಂದುವರಬೇಕು. ಕಾಂಗ್ರೆಸ್ ಒಂದು ವೇಳೆ ನಿಮಗೆ ಈ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂದರೆ ನಿಮ್ಮ ಮುಂದಿನ, ಯಾಕಂದರೆ ಕಾಂಗ್ರೆಸ್ ಅನಿವಾರ್ಯ ಅಂತ ಹೇಳಿದ್ರೆ ಬೇರೆ ಏನಾದರೂ? ಇಲ್ಲ, ಭರವಸೆ ಇದೆ. ನಾವು ತೀರಾ ನಿರಾಶೆ ಆಗೋದೇನಿಲ್ಲ.
ಸಿದ್ದರಾಮಯ್ಯನವರು ತಮ್ಮ ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡಬೇಕು. ಅವ್ರು ಏನು ಹೇಳ್ಕೊಂಡು ಬರ್ತಾ ಇದ್ದಾರೆ ಅವರ ರಾಜಕೀಯ ಜೀವನಾವಧಿಯಲ್ಲಿ ಅದನ್ನು ಮಾಡಿ ತೋರಿಸಿ. ಯಾಕಂದರೆ ಅವ್ರು ಮಾಡಿರೋದಿದ್ದು ಕಾಂತರಾಜು ವರದಿ ಯಾರೋ ಮಾಡಿದ್ದಲ್ಲ, ಅವರ ಕಾಲಘಟ್ಟದಲ್ಲೇ ಮಾಡಿದಂಥ ವರದಿ ಅದು. ಅದನ್ನು ಅವರೇ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಥ್ಯಾಂಕ್ ಯು. ಇದಿಷ್ಟು ಮಾವಳಿ ಶಂಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಮಧು ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ನ್ಯೂಸ್ ಕನ್ನಡ, ಬೆಂಗಳೂರು.